ಓಂ ಶಾಂತಿ. ದಿನಾಂಕ 2/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತನ್ನ ದೀಪದ ಸಂಭಾಲನೆಯನ್ನು ಸ್ವಯಮ್ಮೇ ಮಾಡಿಕೊಳ್ಳಬೇಕು. ಬಿರುಗಾಳಿಗಳಿಂದ ಸುರಕ್ಷಿತರಿರಲು ಜ್ಞಾನ ಯೋಗದ ಎಣ್ಣೆ ಖಂಡಿತ ಬೇಕು. ಪ್ರಶ್ನೆ: ಯಾವ ಪುರುಷಾರ್ಥ ಗುಪ್ತ ತಂದೆಯಿಂದ ಗುಪ್ತ ಆಸ್ತಿ ಕೊಡಿಸುತ್ತದೆ? ಉತ್ತರ: ಅಂತರ್ಮುಖಿ, ಅಂದರೆ ಸುಮ್ಮನಿದ್ದು ತಂದೆಯನ್ನು ನೆನಪು ಮಾಡಿದಾಗ ಗುಪ್ತ ಆಸ್ತಿ ಸಿಗುತ್ತದೆ. ನೆನಪಿನಲ್ಲಿರುತ್ತ ಶರೀರವನ್ನು ಬಿಟ್ಟರೆ ಬಹಳ ಒಳ್ಳೆಯದು. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನೆನಪಿನ ಜೊತೆ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಸಹ ಮಾಡಬೇಕು. ಒಂದು ವೇಳೆ ಮಾಡಲು ಸಾಧ್ಯವಾಗುವುದಿಲ್ಲವೆಂದರೆ ಕರ್ಮಣ ಸೇವೆ ಮಾಡಿ. ಅನೇಕರಿಗೆ ಸುಖ ಕೊಟ್ಟರೆ ಆಶೀರ್ವಾದ ಸಿಗುತ್ತದೆ. ನಡೆ ಹಾಗೂ ಮಾತುಕತೆ ಸಹ ಬಹಳ ಸಾತ್ವಿಕವಾಗಿರಬೇಕು. ಹಾಡು: ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ. ಧಾರಣೆಗಾಗಿ ಮುಖ್ಯ ಸಾರ: ಸತೋ ಪ್ರಧಾನರಾಗಲು ಬಹಳ ಪತ್ತೆಯಿಂದ ನಡೆಯಬೇಕು. ತನ್ನ ಆಹಾರ ಪಾನೀಯ ಮಾತುಕತೆ ಎಲ್ಲವೂ ಸಾತ್ವಿಕವಾಗಿಟ್ಟುಕೊಳ್ಳಬೇಕು. ತಂದೆ ಸಮಾನ ರೂಪ ಬಸಂತರಾಗಬೇಕು. 2. ಅವಿನಾಶಿ ಜ್ಞಾನ ರತ್ನಗಳ ನಿರಾಕಾರಿ ಗಣಿಯಿಂದ ತನ್ನ ಜೋಳಿಗೆಯನ್ನು ತುಂಬಿಸಿಕೊಂಡು ಅಪಾರ ಖುಷಿಯಲ್ಲಿರಬೇಕು ಹಾಗೂ ಅನ್ಯರಿಗೂ ಸಹ ಈ ರತ್ನಗಳ ದಾನ ನೀಡಬೇಕು. ವರದಾನ: ನಷ್ಟ ಮೋಹ ಆಗಿ ದುಃಖ ಅಶಾಂತಿಯ ಹೆಸರು ಚಿಹ್ನೆಯನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪರಾಗಿ. ಯಾರು ಸದಾ ಒಬ್ಬರ ಸ್ಮೃತಿಯಲ್ಲಿರುತ್ತಾರೆ ಅವರ ಸ್ಥಿತಿ ಏಕರಸವಾಗುತ್ತದೆ. ಏಕರಸ ಸ್ಥಿತಿಯ ಅರ್ಥ ಒಬ್ಬರ ಮೂಲಕ ಸರ್ವ ಸಂಬಂಧ, ಸರ್ವ ಪ್ರಾಪ್ತಿಗಳ ರಸದ ಅನುಭವ ಮಾಡುವುದಾಗಿದೆ. ಯಾರು ತಂದೆಯನ್ನು ಸರ್ವ ಸಂಬಂಧಗಳಿಂದ ತನ್ನವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪರಿರುತ್ತಾರೆ ಅವರು ಸಹಜವಾಗಿಯೇ ನಷ್ಟಮೋಹ ಆಗುತ್ತಾರೆ. ಯಾರು ನಷ್ಟಮೋಹ ಆಗಿದ್ದಾರೆ ಅವರಿಗೆ ಎಂದಿಗೂ ಸಂಪಾದನೆಯಲ್ಲಿ, ಧನವನ್ನು ಸಂಪಾದನೆ ಮಾಡುವುದರಲ್ಲಿ, ಯಾವುದೇ ಪ್ರಕಾರದ ಕಾಯಿಲೆ ಬರುವುದರಲ್ಲಿ, ದುಃಖದ ಅಲೆ ಬರುವುದಕ್ಕೆ ಸಾಧ್ಯವಿಲ್ಲ. ನಷ್ಟಮೋಹ ಅಂದರೆ ದುಃಖ ಅಶಾಂತಿಯ ಹೆಸರು ಚಿಹ್ನೆ ಇರಬಾರದು. ಸದಾ ನಿಶ್ಚಿಂತ. ಸ್ಲೋಗನ್: ಯಾರು ದಯಾಹೃದಯಿಯಾಗಿ ಸರ್ವರಿಗೂ ಆಶೀರ್ವಾದಗಳನ್ನು ಕೊಡುತ್ತಿರುತ್ತಾರೆಯೋ ಅವರು ಕ್ಷಮಾಶೀಲರಾಗಿದ್ದಾರೆ. ಓಂ ಶಾಂತಿ.